ಶ್ರೀಪದ್ ಭಟ್ ಅವರೇ, ಪೌರತ್ವವನ್ನ ನಿರ್ಧರಿಸುವ ಅಂಶಗಳು ಯಾವುದು, ಯಾವ್ಯಾವ ಅಂದ್ರೆ ದಾರಿಯಲ್ಲಿ ಪೌರತ್ವವನ್ನ ಪಡೆದುಕೊಳ್ಬಹುದು ಅನ್ನೋದು ನಮ್ಗೆ ಸ್ಪಷ್ಟವಾಗಿದೆ. ಅದರ ಅಡಿಯಲ್ಲಿ ಈ ವಿದೇಶಾಂಗ ಸಚಿವಾಲಯದ ಈ ಹೇಳಿಕೆಯನ್ನ ನೋಡಿದ್ರೆ ಅಂತ ತಾಂತ್ರಿಕ ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಯಾವ ಕಾರಣಕ್ಕೆ ತೊಂದರೆ, ಯಾವ ಕಾರಣಕ್ಕೆ ಪಾಸ್ಪೋರ್ಟ್ ಈಗ ಪೌರತ್ವ ದಾಖಲೆ ಅಲ್ಲ ಅಂತಿರೋದು ಸಮಸ್ಯೆನ ಉಂಟು ಮಾಡಬಹುದು? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಒಂದು, ಈ ಪೌರತ್ವವನ್ನ ನಿರ್ಧರಿಸುವುದಕ್ಕೆ ಪಾಸ್ಪೋರ್ಟ್ ಅರ್ಹ ದಾಖಲೆ ಅಲ್ಲ ಅಂತ ಏನು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ, ಅದನ್ನ ಪ್ರತ್ಯೇಕವಾಗಿ ನೋಡಕ್ ಸಾಧ್ಯ ಇಲ್ಲದಂತ ಸ್ಥಿತಿಯಲ್ಲಿ ನಾವಿದೀವಿ. ಈಗ ಅದನ್ನ SIR ಜೊತೆಗೆ ಲಿಂಕ್ ಮಾಡ್ಬಿಟ್ಟೆ ನೋಡ್ಬೇಕಾದಂತ ಸ್ಥಿತಿಯಲ್ಲಿ ನಾವಿದೀವಿ. SIR ಅನ್ನುವಂಥದ್ದು NRC CA ಯ ಮತ್ತೊಂದು ಮುಖ ಅನ್ನುವಂಥದ್ದು ಇನ್ನೊಂದು ಆಯಾಮ. ಹೀಗಾಗಿ MEA ವಿದೇಶಾಂಗ ಇಲಾಖೆ ಅದನ್ನ ಪ್ರತ್ಯೇಕವಾಗಿ ಹೇಳಿದ್ರು ಸಹ, ಅಂದ್ರೆ ಸಿಟಿಜನ್ಶಿಪ್ ನ ಹೇಗೆ ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರು ಸಹ ಅದು SIR ಗೆ ಲಿಂಕ್ ಆಗುವುದರಿಂದ, ಮತ್ತೆ ಈ SIR ಗೆ ಭಾರತೀಯ ಚುನಾವಣಾ ಆಯೋಗ 11 ದಾಖಲೆಗಳನ್ನು ಒಂದು ದಾಖಲೆಯನ್ನಾಗಿ ಪಾಸ್ಪೋರ್ಟ್ ಅನ್ನು ಸೇರಿಸಿರುವುದರಿಂದ ಈ ಚರ್ಚೆಯನ್ನ SIR ಜೊತೆಗೆ ನಾವು ಲಿಂಕ್ ಮಾಡ್ಬೇಕಾಗುತ್ತೆ. ಎರಡನೇದು, SIR ಅನ್ನುವಂಥದ್ದು ಕೇವಲ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾತ್ರ ಅಲ್ಲ, ಅದು ಅವರ ನಾಗರಿಕತೆಯನ್ನು ಅವರ ಪೌರತ್ವವನ್ನು ನಿರ್ಧರಿಸುವಂತ ಪ್ರಕ್ರಿಯೆ ಆಗಿರೋದ್ರಿಂದ ಆ ಪೌರತ್ವ ನಿರ್ಧರಿಸುವಾಗ ಈ ಪಾಸ್ಪೋರ್ಟ್ ಎನ್ನುವಂತಹದ್ದು ಒಂದು ಮುಖ್ಯವಾಗೋದಿಲ್ಲ, ಅದನ್ನ ನಿರ್ಧಾರಕ ಒಂದು ಡಾಕ್ಯುಮೆಂಟ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಶ್ನೆ ಬರುತ್ತೆ. ಹೀಗಾಗಿ SIR ಅನ್ನು ಹೊರತುಪಡಿಸಿ ಈ ಪೌರತ್ವದ ನಿರ್ಧಾರವನ್ನು ಈಗ ಚರ್ಚೆ ಮಾಡಲಾರ್ದಂತ ಸ್ಥಿತಿಯಲ್ಲಿ ನಾವಿದೀವಿ. ಅದು ಬಹಳ ಸ್ಪಷ್ಟವಾಗಿರ್ಬೇಕು. ನಾವ್ ಏನೇ ಪೌರತ್ವದ ಬಗ್ಗೆ ಮಾತಾಡಿದ್ರೆ ಅದು SIR ಗೆ ಲಿಂಕ್ ಆಗಿರುತ್ತೆ. SIR ಬಿಟ್ಟು ನಾವು ಮಾತಾಡಕ್ ಆಗೋದಿಲ್ಲ. ಇದನ್ನ ನಾವು ಹಿನ್ನೆಲೆಯಲ್ಲಿ ಕುತ್ಕೊಂಡು ಈಗ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಅದು ಪೌರತ್ವ ನಿರ್ಧಾರ ಮಾಡುತ್ತೋ ಮಾಡಲ್ಲ ಅನ್ನೋದಾದ್ರೆ, ನಾವು ವಿದೇಶಾಂಗ ಇಲಾಖೆ ಹೇಳಿರುವಂತ ಕೆಲವು ಮಾತುಗಳನ್ನ ನೋಡ್ಬೇಕಾಗತ್ತೆ. ಈ ಪಾಸ್ಪೋರ್ಟ್ ಎನ್ನುವಂತದ್ದು ಎವಿಡೆನ್ಸ್ ಆಫ್ ಸಿಟಿಜನ್ಶಿಪ್ ಅಂತ ಹೇಳಿ, ಇದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ SIR ಕುರಿತಂತೆ ನೀಡಿದ ತೀರ್ಪಿನಲ್ಲಿ SIR ಅನ್ನ ಮಾನ್ಯತೆ ಮಾಡಿ ಅದನ್ನ ಸಿಂಧುತ್ವವನ್ನ ಮಾನ್ಯ ಮಾಡಿದ ನಂತರ ಆ ತೀರ್ಪಿನಲ್ಲಿ ಹೇಳಬೇಕಾದಾಗ, ಸಿಟಿಜನ್ಶಿಪ್ ಪ್ರಶ್ನೆ ಬಂದಾಗ, ಪೌರತ್ವದ ಪ್ರಶ್ನೆ ಬಂದಾಗ, ಚುನಾವಣಾ ಆಯೋಗಕ್ಕೆ ಪೌರತ್ವವನ್ನು ನಿರ್ಧರಿಸೋ ಹಕ್ಕಿಲ್ಲ. ಅದು ಇಟ್ ಕೆನಾಟ್ ಡಿಸೈಡ್ ಈಸ್ ಎ ಸಿಟಿಜನ್ ಆರ್ ನಾಟ್. ಆದ್ರೆ ಅವರ ಪೌರತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡುವ, ಪತ್ತೆ ಹಚ್ಚುವ ಹಕ್ಕಿದೆ ಅಂತ ಹೇಳಿರೋದನ್ನು ಕೂಡ ನಾವು ಹಿನ್ನೆಲೆಯಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಒಂದು ರೀತಿಯ ಅಧಿಕಾರ ಕೊಟ್ಬಿಟ್ಟಿದೆ, ಅವ್ರಿಗೆ ಅಧಿಕಾರ ಇಲ್ದೇ ಇದ್ರೆ ಸಹ ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟಿದೆ. ಇದು ಯಾವ ತರ ಇದೆ ಅಂತಂದ್ರೆ, ಒಂಥರ ತೋಳನ ಮುಂದೆ ಬಲಿಯನ್ನು ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿಯನ್ನೇ ಚುನಾವಣಾ ಆಯೋಗ ಕೊಟ್ಟಿದೆ. ಇವತ್ತು ಕೇಂದ್ರ ಗೃಹ ಇಲಾಖೆ, ಅಮಿತ್ ಶಾ ನೇತೃತ್ವ ಗೃಹ ಇಲಾಖೆ SIR ಯಾಕೆ ನಡೆಸ್ತಿದೆ ಅಂತ ನಮ್ಗೆ ಗೊತ್ತಿದೆ. ಯಾರನ್ನ ಸಿಟಿಜನ್ಶಿಪ್ ಉಳಿಸ್ಕೋಬೇಕು, ಯಾರನ್ನ ಬ್ಯಾಡ ಅಂತ ಅವ್ರು ನಿರ್ಧರಿಸ್ತಿರೋದಕ್ಕೋಸ್ಕರ SIR ನಡೆಸ್ತಿರೋದು ಗೊತ್ತಿದೆ. ಅಂತ ಸಂದರ್ಭದಲ್ಲಿ ಯಾರಿಗೆ ಪೌರತ್ವ ಇದೆ, ಯಾರಿಗೆ ಇಲ್ಲ ಅಂತ ನಿರ್ಧರಿಸುವುದಕ್ಕೆ ಚುನಾವಣಾ ಆಯೋಗಕ್ಕೆ ಹಕ್ಕಿದೆ ಅಂತ ಅಂದ್ಮೇಲೆ, ಇದು ಹೆಚ್ಚು ಕಡಿಮೆ ಚುನಾವಣಾ ಆಯೋಗ ಪೌರತ್ವ ನಿರ್ಧರಿಸಿದ ರೀತಿಯಲ್ಲೇ ಆಗೋಗಿರೋದ್ರಿಂದ ಈ ಅಂಶವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಇನ್ನೊಂದಕ್ಕಿಂತ ಮುಂಚೆ SIR ಗೆ ಸಂಬಂಧಪಟ್ಟು, ಅಂದ್ರೆ SIR ಅನ್ನು ಬಿಟ್ಟದನ್ನು ನೋಡೋಕ್ ಆಗದೆ ಇರೋದು ಪೌರತ್ವದ ಕುರಿತಂತೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. 2014ರಿಂದ ಈ ಸರ್ಕಾರ ಬಂದಿರೋದು. 2013ರಲ್ಲೇನೆ ಬಾಂಬೆ ಹೈಕೋರ್ಟ್ ಒಂದು ಪ್ರಕರಣ ಒಂದರಲ್ಲಿ ಪಾಸ್ಪೋರ್ಟ್ ಒಂದನ್ನ, ಆದ್ರೆ ಅದೊಂದನ್ನೇ ಪೌರತ್ವದ ದಾಖಲೆಯಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಆಧಾರ್ ಅಥವಾ ವೋಟರ್ ID ಹೇಗೋ ಅದೇ ರೀತಿಯಾಗಿ ಏಕಾಂಗಿಯಾಗಿ ಅದನ್ನೇ ಪೌರತ್ವದ ದಾಖಲೆ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. 25ರಲ್ಲೂ ಹೇಳಿದೆ, ಅದು ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಂತ ಅನ್ಕೊಂಡ್ರೆ 2013ರಲ್ಲೂ ಈ ತರದ ಕೋರ್ಟ್ಗಳ ತೀರ್ಪಿದೆ. ಹಾಗಾಗಿ ಇದನ್ನ ಅಂದ್ರೆ SIR ಜೊತೆಗೆ ಹೇಗೆ ಲಿಂಕ್ ಮಾಡ್ತೀರಿ ತಾವು, ಪೌರತ್ವಕ್ಕೂ ಅಥವಾ ಪಾಸ್ಪೋರ್ಟ್ಗೂ SIRಗೂ? ಇಲ್ಲ, ನಾವು ಲಿಂಕ್ ಆಗ್ಬಿಟ್ಟಿದೆ. ಅದು ನಾವು ಲಿಂಕ್ ಮಾಡೋದು ಏನ್ ಇಲ್ವೇ ಇಲ್ಲ, ಲಿಂಕ್ ಆಗೋಗ್ಬಿಟ್ಟಿದೆ. ಒಂದು ಈ ಚರ್ಚೆ ನಡೀತಾ ಇರಬಹುದು, ಪೌರತ್ವ ನಿರ್ಧರಿಸೋದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು. ಆಧಾರ್ ಅಲ್ಲ, ರೇಷನ್ ಕಾರ್ಡ್ ಅಲ್ಲ, ವೋಟರ್ ID ಅಲ್ಲ, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲ ಅಂತಂದ್ರೆ ಹಾಗಿದ್ರೆ ಹೇಗ್ ನಿರ್ಧರಿಸ್ತೀರಿ ಪೌರತ್ವ ಅನ್ನುವಂಥದ್ದನ್ನ ಚರ್ಚೆ ನಡೀತಾ ಇದೆ. ಅದು ಕ್ಲಿಯರ್ ಆಗಿ ಇಲ್ಲ. ಅದ್ರ ಪ್ರಕಾರ ಇಲ್ಲ, ಒಂದ್ ನಿಮಿಷ, ನೀವು ಸಿಟಿಜನ್ಶಿಪ್ ಆಕ್ಟ್ 1955 ಇದೆಯಲ್ಲ, ಅದು 3 ಬಾರಿ 4 ಬಾರಿ ಅಮೆಂಡ್ ಆಗಿದೆ. 1986 ಅಮೆಂಡ್ಮೆಂಟ್ ಆಗಿದೆ, 2003 ಅಮೆಂಡ್ಮೆಂಟ್ ಆಗಿದೆ, 2005 ಅಮೆಂಡ್ಮೆಂಟ್ ಆಗಿದೆ, 2015 ಅಮೆಂಡ್ಮೆಂಟ್ ಆಗಿದೆ, 2019 ಅಮೆಂಡ್ಮೆಂಟ್ ಆಗಿದೆ. ಹೀಗಾಗಿ ಪ್ರತಿಯೊಂದು ತಿದ್ದುಪಡಿಯನ್ನು ನಾವು ನೋಡ್ಬೇಕಾಗತ್ತೆ. ಅದು ನೆಕ್ಸ್ಟ್ ಚರ್ಚೆಯಲ್ಲಿ ಮಾತಾಡೋಣ. ನಾನು ಮತ್ತೆ SIR ಬಗ್ಗೆ ಮಾತಾಡೋದಾದ್ರೆ, ಪೌರತ್ವ ನಿರ್ಧರಿಸುವುದಕ್ಕೆ ಪಾಸ್ಪೋರ್ಟ್ಗೆ ಇಲ್ಲ ಅಂತಂದ್ಮೇಲೆ, ಪೌರತ್ವ ನಿರ್ಧರಿಸೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ಮೇಲೆ, ನೀವು ಬರ್ತ್ ಸರ್ಟಿಫಿಕೇಟ್ ಉದ್ದೇಶಪೂರ್ವಕ ಹೇಳ್ತಿಲ್ಲ. ನಾನು
ಆ 11 ಡಾಕ್ಯುಮೆಂಟ್ ಅಲ್ಲಿ ಯಾವ್ದಕ್ಕೂ ಇಲ್ಲ ಅಂತಂದ್ಮೇಲೆ ಅದ್ರಲ್ಲಿ ಬರ್ತ್ ಸರ್ಟಿಫಿಕೇಟ್ ಬರುತ್ತಲ್ಲ. ಹೀಗಾಗಿ ಬರ್ತ್ ಸರ್ಟಿಫಿಕೇಟ್ ಯಾವ ತರ ಪೌರತ್ವ ಆಮೇಲೆ ಚರ್ಚೆ ಮಾಡೋಣ. ಅಲ್ಲಿ ಅನೇಕ ಕ್ಲಾಸ್ಗಳಿದಾವೆ ತಿದ್ದುಪಡಿಯ ಮೂಲಕ. ಈ ವಿದೇಶಾಂಗ ವ್ಯವಹಾರ ಇಲಾಖೆ ಏನ್ ಹೇಳಿದ್ರೆ ನಾವು ಸ್ಪಷ್ಟವಾಗಿ ನೋಡೋದಾದ್ರೆ, ಈ ಪಾಸ್ಪೋರ್ಟ್ ಎನ್ನುವಂತದ್ದು ಎವಿಡೆನ್ಸ್ ಆಫ್ ಸಿಟಿಜನ್ಶಿಪ್ ಅಂತ ಹೇಳ್ತದೆ ಹೊರತಾಗಿ ಇಟ್ ಇಸ್ ನಾಟ್ ದ ಕನ್ಕ್ಲೂಸಿವ್ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಅಂತ ಹೇಳ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ವಿದೇಶಾಂಗ ಇಲಾಖೆ. ನಾವ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವ್ ಇದೇ ಸರಿ ಇದೆಯಲ್ಲ ಅದು. ಇಲ್ಲ ನೀವು ಶಬ್ದಗಳ ವಾಕ್ಯ ರಚನೆ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ಈ ವಿದೇಶಾಂಗ ಇಲಾಖೆ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ, ಇಟ್ ಇಸ್ ಓನ್ಲಿ ಎವಿಡೆನ್ಸ್ ಆಫ್ ಸಿಟಿಜನ್ಶಿಪ್ ಬಟ್ ಅದು ನಾಟ್ ಕನ್ಕ್ಲೂಸಿವ್ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಅಂತ ಹೇಳ್ತಾ ಇದೆ. ಎವಿಡೆನ್ಸ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಎವಿಡೆನ್ಸ್ ಇರ್ಬೋದು, ಬಟ್ ಅದು ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ ಅಂತ ಹೇಳ್ತಾ ಇದೆ. ದಟ್ ಇಸ್ ದ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾರಿ ಆಗುವಂತದ್ದು ಈ ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ. ಇದೆ ಎವಿಡೆನ್ಸ್ ಅಂತ ಅನಿಸ್ತದೆ, ಬಟ್ ಅದು ಪ್ರೂಫ್ ಕನ್ಕ್ಲೂಸ್ ಮಾಡಕ್ ಆಗಲ್ಲ ಆ ಬೇಸಿಸ್ ಬರ ಅಂತ ಹೇಳ್ತಾ ಇದೆ. ಇದು ಬಹಳ ತಾಂತ್ರಿಕತೆಯಲ್ಲಿ ನಮ್ಮನ್ನ ಸಿಕ್ಸ್ಬಿಟ್ಟು ಒದ್ದಾಡಿಸುವ ರೀತಿಯಲ್ಲಿ ನೋಡುವಂತದ್ದು. ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ, ಆದ್ರೆ ಇಟ್ ಇಸ್ ಎವಿಡೆನ್ಸ್ ಡಾಕ್ಯುಮೆಂಟ್ ಅಂತ ಹೇಳುತ್ತೆ. ಎವಿಡೆನ್ಸ್ ಎಲ್ಲಿಗಾಗುತ್ತೆ? ನಾನು ವಿದೇಶಕ್ಕೆ ಹೋದಾಗ, ಒಂದ್ ನಿಮಿಷ, ನಾನು ವಿದೇಶಕ್ಕೆ ಹೋದಾಗ ಅದು ಎವಿಡೆನ್ಸ್ ಆಗುತ್ತೆ. ಯಾವ ತರ ಎವಿಡೆನ್ಸ್ ಆಗುತ್ತೆ? ಐ ಆಮ್ ನ್ಯಾಷನಲ್ ಆಫ್ ಇಂಡಿಯಾ, ನಾನು ಇಂಡಿಯಾದ ರಾಷ್ಟ್ರೀಯತೆ ನ್ಯಾಷನಾಲಿಟಿ ಇದೆ ಅಂತ ಹೇಳೋದಕ್ಕೆ ಮಾತ್ರ ವರ್ಕ್ ಆಗುತ್ತೆ. ನಾನು ಇಂಡಿಯಾದ ನ್ಯಾಷನಾಲಿಟಿ ಅನ್ನೋದಕ್ಕೂ ಪೌರತ್ವಕ್ಕೂ ಸಂಬಂಧ ಇಲ್ಲ ಅಂತ ಹೇಳುತ್ತೆ. ಇದು ಬಹಳ ಸಂಕೀರ್ಣಗೊಳಿಸ್ತಾ ಇದ್ದಾರೆ. ನಾನು ಇಂಡಿಯಾದ ನ್ಯಾಷನಲ್ ಹೌದು, ಎಲ್ಲಿ? ವಿದೇಶದಲ್ಲಿ. ಆದ್ರೆ ಇಂಡಿಯಾದ ಪೌರತ್ವವೇ ಅದು ನಿರ್ಧರಿಸ್ತೀರಾ? ಅಲ್ಲ. ಅಂದ್ರೆ ಇಟ್ ಇಸ್ ಒಂದೇ ನಿಮಿಷ. ಈಗ SIR ಕಾರಣಕ್ಕೆ CAA NRC ಅಥವಾ ಬಿಜೆಪಿ ನೀತಿ ಕಾರಣಕ್ಕೆ ಇದು ಹೆಚ್ಚು ಚರ್ಚೆ ಆಗ್ಬೋದು ಶ್ರೀಪಾದ್ ಭಟ್ ಅವರೇ. ಆದ್ರೆ 2 ಪಾಸ್ಪೋರ್ಟ್ ಅನ್ನ ಹೊಂದಿರೋದು ಅಥವಾ ಪಾಸ್ಪೋರ್ಟ್ ಅನ್ನ ಬೇರೆ ರೀತಿಯಾಗಿ ತಪ್ಪಾಗಿ ಅದನ್ನ ಪಾಸ್ಪೋರ್ಟ್ ತಗೊಂಡಿರೋದು, ಅದನ್ನ ಅನೇಕ ಪ್ರಕರಣಗಳಲ್ಲಿ ರದ್ದು ಮಾಡಿರೋದು ಭಾರತ ಸರ್ಕಾರ, ಬಿಜೆಪಿಗಿಂತ ಮುಂಚೆ ನಾನು ಹೇಳ್ತಾ ಇರೋದು, ಹಿಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು UPA ಸಂದರ್ಭದಲ್ಲಿ ಪಾಸ್ಪೋರ್ಟ್ ಗಳನ್ನ ರದ್ದು ಮಾಡಿರೋದು, ಅಕ್ರಮವಾಗಿ ಪಾಸ್ಪೋರ್ಟ್ ಕೊಡಿ, ಈ ತರದೆಲ್ಲವೂ ಆಗಿದೆ. ಹಾಗಿರುವಾಗ ನೀವು ಒಂದ್ ಪಾಸ್ಪೋರ್ಟ್ ಸಿಕ್ಕ ತಕ್ಷಣ ಆತನನ್ನ ಭಾರತೀಯ ಪ್ರಜೆ ಅಂತ ಕರೆಯೋದಕ್ಕೂ ಕಷ್ಟ ಆಗತ್ತೆ. ಯಾಕೆಂದ್ರೆ ಬೇರೆ ರೀತಿಯಾಗಿ ತಗೊಂಡಿರ್ಬೋದು. ಆ ತರದ ಉದಾಹರಣೆ ಇದೆ, ಪ್ರಕರಣಗಳಿದಾವೆ ನಮ್ಮ ಮುಂದೆ. ನಾನು ಅದನ್ನೇ ಹೇಳ್ತಿರೋದು. ಭಾರತೀಯ ಪ್ರಜೆ ಅಂತ ಹೇಳೋದಕ್ಕೂ ಪೌರತ್ವ ನಿರ್ಧರಿಸೋದಕ್ಕೂ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಆಫ್ ಎನ್ ಇಂಡಿಯನ್ ನ್ಯಾಷನಲ್ ಅಂತ ಅನ್ನೋದು ವಿದೇಶದಲ್ಲಿ ಹೇಳೋದಕ್ಕೆ ಮಾತ್ರ ಅದು ವರ್ಕ್ ಆಗುತ್ತೆ ಹೊರತಾಗಿ ಸಿಟಿಜನ್ ಆಫ್ ಇಂಡಿಯಾ ಅಂತದಕ್ಕೆ ಅದು ಅಲ್ಲ ಅಂತ ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ವಾಟ್ ಇಸ್ ದ ಕನ್ಕ್ಲೂಸಿವ್ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಅಂದ್ರೇನು, ವಾಟ್ ಇಸ್ ದ ಎವಿಡೆನ್ಸ್ ಆಫ್ ವ್ಯತ್ಯಾಸ ಏನಿದೆ ಅದನ್ನ ಡಿಫೈನ್ ಮಾಡ್ತಾ ಇಲ್ಲ ಅವರು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎವಿಡೆನ್ಸ್ ಆಫ್ ಸಿಟಿಜನ್ಶಿಪ್ ವಾಟ್ ಇಸ್ ದ ಕನ್ಕ್ಲೂಸಿವ್ ಪ್ರೂಫ್ ಆಫ್ ಸಿಟಿಜನ್ಶಿಪ್, ಅದ್ರ ಬಳಿ ವ್ಯತ್ಯಾಸ ಅರ್ಥ ಆಗ್ತಾ ಇಲ್ಲ. ಇದು ಬರೇ ಎವಿಡೆನ್ಸ್ ಅಷ್ಟೇ. ನಾನು ಅಮೆರಿಕಕ್ಕೆ ಹೋದ್ರು, ವಿದೇಶಕ್ಕೆ ಹೋದ್ರೆ ಇದು ಎವಿಡೆನ್ಸ್, ಹೌದು ಇದು ಭಾರತದ ರಾಷ್ಟ್ರೀಯ ನ್ಯಾಷನಲ್ ಅಂತ ಅಷ್ಟಕ್ಕೆ ಮಾತ್ರ ಅಷ್ಟೇ. ಅದು ಯಾವ್ದು ವಿದೇಶಾಂಗ ಇಲಾಖೆ ಹೇಳಿರುವುದು, ನಮ್ದಲ್ಲ. ಅದು ಹೇಳ್ತಿರೋದು ಅಷ್ಟೇನೆ. ಅದರ ಆಧಾರದ ಮೇಲೆ ನಾವು ಪ್ರೂಫ್ ಮಾಡಕ್ಕಾಗಲ್ಲ ಇಟ್ ಇಸ್ ಎ ಸಿಟಿಜನ್ಶಿಪ್ ಅಂತ ಹೇಳ್ತಾ ಇದೆ. ಹೀಗಾಗಿ ನಮಗೆ ತಿಳಿಯದಂತಹ, ನಮಗೆ ಗೋಚರ ಆಗದಂತಹ ರೀತಿಯಲ್ಲಿ ನಮ್ಮನ್ನ ತಿರುಗಿಸ್ತಾ ಇದೆ. ಇನ್ನು ಸಿಟಿಜನ್ಶಿಪ್ ಆಕ್ಟ್ 1955 ಪ್ರಕಾರ ಹೇಳಿ. ಈಗ ನಮಗ್ ಪ್ರಶ್ನೆ ಬರೋದೇನು ಅಂತಂದ್ರೆ, ಆಯ್ತು ಪಾಸ್ಪೋರ್ಟ್ ಅನ್ನ ಏಕಾಂಗಿಯಾಗಿ ಪೌರತ್ವ ದಾಖಲೆ ಅಂತ ಪರಿಗಣಿಸೋದಕ್ ಆಗೋದಿಲ್ಲ, ಅಥವಾ ವೋಟರ್ ID ಅನ್ನು ಪರಿಗಣಿಸೋಕ್ ಆಗೋದಿಲ್ಲ, ಅಥವಾ ಆಧಾರನ ಪರಿಗಣಿಸೋಕ್ ಆಗೋದಿಲ್ಲ ಅಂತಂದ್ರೆ, ಈ ದೇಶದ ಯಾವ ನಾಗರಿಕರು ಒಂದು ಪೌರತ್ವದ ದಾಖಲೆಯನ್ನ ಹೊಂದಿದ್ದಾರ? ಆಕ್ಚುಲಿ ಪೌರತ್ವಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಯಾರ ಹತ್ರ ಪೌರತ್ವ ಸರ್ಟಿಫಿಕೇಟ್ ಇಲ್ಲ, ಎಷ್ಟ್ ಜನರ ಹತ್ರ ಇದೆ ಅಂತ ಗೊತ್ತಿಲ್ಲ. ಭಾರತೀಯ ಪ್ರಜೆ ಅಂತ ಹೇಗ್ ನಿರ್ಧಾರ ಮಾಡೋದು? ಅದಕ್ಕೆ ಎಲ್ಲರೂ ಹೇಳ್ತಿರುವಂತದ್ದು ಆ ಸಿಟಿಜನ್ಶಿಪ್ ಆಕ್ಟ್ 1955 ಅದು ಅಮೆಂಡ್ ಆಗಿರುವಂತ 2009, 2015 ಏನೇನು ಅಮೆಂಡ್ಮೆಂಟ್ ಆಗಿದೆ ಅವೆಲ್ಲವನ್ನು ಕ್ರೋಢೀಕರಿಸಿ ಹೇಳ್ತಿರೋದೇನಂದ್ರೆ, ಒಂದು ಹುಟ್ಟಿನಿಂದ ಅದೇನ್ ಹೇಳ್ತಾರಲ್ಲ, ಜನವರಿ 26, 1950 ಮತ್ತು ಜುಲೈ 1, 1987 ನಡುವೆ ಯಾರಾದ್ರೂ ಹುಟ್ಟಿದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಪೇರೆಂಟ್ಸ್ ನ್ಯಾಷನಾಲಿಟಿ, ನನ್ನ ತಂದೆ ತಾಯಿಗಳ ನ್ಯಾಷನಾಲಿಟಿ ಏನೇ ಇರ್ಲಿ, ನಾನು ಜನವರಿ 26, 1950 ಜುಲೈ 1, 1987 ನಡುವೆ ಹುಟ್ಟಿದ್ರೆ ನನಗೆ ಪೌರತ್ವ ಇದೆ ಅಂತ ಹೇಳ್ತಾ ಇದಾರೆ. ಯಾರು ಜುಲೈ 1, 1987 ಮತ್ತು ಡಿಸೆಂಬರ್ 3, 2000 ನಡುವೆ ಹುಟ್ಟಿದ್ರೆ ಅವರ ತಂದೆ ಪೋಷಕರ ಪೈಕಿ ಒಬ್ಬರ ಹತ್ರ ಆದ್ರೂ ಇಂಡಿಯನ್ ಸಿಟಿಜನ್ ಅಂತ ದಾಖಲೆ ಇರಬೇಕು. ಮತ್ತು ಡಿಸೆಂಬರ್ 3, 2004 ನಂತರ ಹುಟ್ಟಿದವರಿಗೆ ಇಬ್ರು ಪೋಷಕರಿಗೂ ಪೌರತ್ವದ ದಾಖಲೆ ಇರಬೇಕು. ಇದು ನೋಡಿ, ಇದು ಈಗ 1987 ಜುಲೈ 1950 ನಂತರ ಹುಟ್ಟಿದವರಿಗೆ ಇದಿದೆ. 1950 ಮುಂಚೆ ಹುಟ್ಟಿದವರ ಕತೆ ಗೊತ್ತಿಲ್ಲ ನಮ್ಗೆ. 1950 ನಂತರ ಹುಟ್ಟಿದವರಿಗೆ ನೀನು ಪೌರತ್ವ ನಿರ್ಧರಿಸ್ತಿರತ್ತಂದ್ರೆ ಅಲ್ಲಿ ಡಾಕ್ಯುಮೆಂಟ್ ಏನು? ವಾಟ್ ದ ಡಾಕ್ಯುಮೆಂಟ್ ದೇ ಟೇಕ್? ಬರ್ತ್ ಸರ್ಟಿಫಿಕೇಟ್ ತಗೊಳ್ತಾರೋ, ಅದು ಒಂದೇ ಬರ್ತ್ ಸರ್ಟಿಫಿಕೇಟ್. ಆದ್ರೆ ನನ್ನನ್ನು ಒಳಗೊಂಡಂತೆ ನಾವೇನು, ನಮ್ಗೆ ಇವಾಗ ನಮ್ಮ ತಲೆಮಾರು ಏನಿದೆ 50 ಪ್ಲಸ್ ಇರುವಂತವ್ರಿಗೆ
ಅವ್ರು ಯಾರಲ್ಲೂ ಬರ್ತ್ ಸರ್ಟಿಫಿಕೇಟ್ ಇರೋ ಸಾಧ್ಯತೆನೇ ಇಲ್ಲ. ನಮ್ಮ ಹತ್ರ ನಂತರ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನಂತರ ಏಜ್ ಪ್ರೂಫ್ ಇರುವಂತದ್ದು ಕೇವಲ SLC ಮಾರ್ಕ್ಸ್ ಕಾರ್ಡು, ಅದು ಬಿಟ್ರೆ ಪಾಸ್ಪೋರ್ಟ್, ಆಧಾರ್ ಅವೆಲ್ಲವೂ ಸೆಕೆಂಡರಿ ಆಗ್ಬಿಡ್ತವೆ. ಒಂದೇ ಉಳಿದಿರೋದು ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು. SLC ಮಾರ್ಕ್ಸ್ ಕಾರ್ಡ್ ಇಸ್ ನಾಟ್ ರೆಫರೆನ್ಸ್. ದೆನ್ ಜನವರಿ 26, 1950ರಿಂದ ಜುಲೈ 1, 1987 ಹುಟ್ಟಿರೋರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ, ಆ ಬರ್ತ್ ಸರ್ಟಿಫಿಕೇಟ್ ಸಿಗ್ತಾ ಇದೆ ಸಂದರ್ಭದಲ್ಲಿ ಈ ಬರ್ತ್ ಸರ್ಟಿಫಿಕೇಟ್ ರೆಫರೆನ್ಸ್ ಅಲ್ಲಿ ನೀವು ಯಾವ ರೀತಿ ಸಿಟಿಸನ್ಶಿಪ್ ಅಂತ ಹೇಳ್ತಾ ಇದ್ದೀರಾ? ಅದು ಇನ್ನೊಂದು ಕಗ್ಗಂಟಾಗುತ್ತೆ. ಸರಿ, ಈಗ ನಿಮ್ ಜನರೇಷನ್ ಬಿಡಿ, ನಮ್ ಜನರೇಷನ್ ಬಿಡಿ, ಈ 2004 ನಂತರ ಇಬ್ರು ಪೋಷಕರ ದಾಖಲೆಗಳು ಇರ್ಬೇಕಲ್ವಾ ಒಂದ್ ಸಿಟಿಸನ್ಶಿಪ್. ಅದನ್ನಾದ್ರೂ ಒಂದು ದಾಖಲೆಯಾಗಿ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ, ಬೇರೆ ಆಧಾರನ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ಲ ಸ್ಕ್ರೂಟಿನಿ ಮಾಡ್ಬಿಟ್ಟು ನೀವು ಒಂದ್ ಸಿಟಿಸನ್ಶಿಪ್ ಸರ್ಟಿಫಿಕೇಟ್ ಅಂತ ಏನಾದ್ರು ಒಂದು ಭಾರತ ಸರ್ಕಾರ ಕೊಡತ್ತೆ? ಆ ತರದ್ ಏನು ಇಲ್ವಲ್ಲ. ಆ ತರದ್ ಕೊಡದೇನು ಯಾವುದೋ ಒಂದ್ ಸಂದರ್ಭದಲ್ಲಿ ಬಂದು ಭಾರತದ ಪ್ರಜೆನೇ ಅಲ್ಲ ಅಂತಂದ್ರೆ ಹೆಂಗೆ ಶ್ರೀಪಾದ್ ಭಟ್ರೆ? ಕೊಡ್ಬೇಕಲ್ಲ ನೀವು ಅಷ್ಟು ಸೀರಿಯಸ್ ಆಗಿದ್ರೆ. ಅಲ್ಲ, ಅದಕ್ಕೆ ಅದು ನಾನು ಅವಾಗಿನ ಹೇಳ್ತಾ ಇರೋದು ಏನು ಅಂತಂದ್ರೆ, ಈ ತರ ಈಗಲೇ ನಾವು ಮಾತಾಡಿದೀವಲ್ಲ, ಮತ್ತೆ ಅದು ಪುನರಾವರ್ತನ ಆಗದ್ ಬೇಡ ಅಂತ ಹೇಳ್ತಾ ಇರೋದು, ಈ ತರ ಒಬ್ಬರು ಸಂಕೀರ್ಣಗೊಳಿಸ್ತಾ ಇದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಇಲ್ದಿರೋರ ಹತ್ರ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ, ಅದು ಮೊದಲನೇದು. ಎರಡನೇದು ಏನ್ ಹೇಳ್ತಾರೆ ನೋಡಿ, ಒಂದು ವೇಳೆ ಇಬ್ರು ಪೋಷಕರ ಪೈಕಿ ಒಬ್ರು ಮೈಗ್ರೆಂಟ್ ಆಗಿದ್ರೆ 2004 ನಂತರವರೆಗೆ ಏನು ತೊಂದರೆ ಇದೆ. ಒಬ್ರು ಇನ್ನೊಬ್ರು ಮೈಗ್ರೆಂಟ್ ಆಗಿರಬಾರ್ದು, ಅಂದ್ರೆ ವಲಸೆ ಬಂದಿರಬಾರ್ದು ಬೇರೆ ದೇಶದಿಂದ. ಅದು ಬೇರೆ ತರಹದ ಅಲ್ಲೊಂದು ಇನ್ನೊಂದಿನ ಕ್ಲಾಸ್ ಇದೆ. ಅಂದ್ರೆ ಇದು ಅಷ್ಟು ಸರಳಗೊಳಿಸಿಲ್ಲ ಅವ್ರು. ನಾನು ನಾಗರಿಕ, ನಮ್ಮ ಜನಸಾಮಾನ್ಯರ ತಲೆಯಲ್ಲಿ ಏನಿರುತ್ತೆ, ನಾನು ತಲೆ ಅಂತ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಇಲ್ಲಿ ಹುಟ್ಟಿದ್ದಾರೆ, ನಾನು ಇಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಬೆಳೆದಿದ್ದೀನಿ, ಇಲ್ಲೇ ಓದಿದ್ದೀನಿ ಅನ್ನೋದರ ರೆಫರೆನ್ಸ್ ಅಲ್ಲಿ ಒಂದು ತಾತ್ವಿಕವಾಗಿ ನಾವು ಭಾರತದ ಪ್ರೆಸೆಂಟ್ ತಿಳ್ಕೊಂಡಿರ್ತೀವಿ. ಆದ್ರೆ ನಿಮ್ಮ ತಾತ್ವಿಕತೆಯನ್ನೇ ತನ್ನ ರಾಜಕೀಯ ಲಾಭಕ್ಕಾಗಿ ಒಡೆದಾಕ್ಬಿಟ್ಟು ತನಗೆ ಬೇಕಾದ ರೀತಿಯಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅದನ್ನ ತಾಂತ್ರಿಕವಾಗಿ ಈ ತರದ ಅನೇಕ ರೀತಿಯ ಕ್ಲಾಸ್ಗಳನ್ನ ಇಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಅಮೆಂಡ್ಮೆಂಟ್ಗಳು ಏನಿದಾವೆ 1986, 2003, 2005, 2015 ಇವನ್ನೆಲ್ಲವನ್ನು ಮತ್ತೆ ನಾವು ಪರಿಶೀಲನೆ ಮಾಡ್ಬೇಕಾಗುತ್ತೆ. ಹೇಗೆ ವಲಸೆ ಬಂದಿರೋರ್ದು ಒಬ್ಬ ರೆಫರೆನ್ಸ್ ಬರಲ್ಲ ಅಂತ ಹೇಳ್ತಾರೆ. ಈ ವಲಸೆ ಬಂದಿರೋರು ಅಂದ್ರೆ ಅವ್ರು ಯಾರು ಬರ್ತಾರೆ? ಮತ್ತೆ ಅದು ಮರಳಿ ಮುಸ್ಲಿಮರ ಹತ್ರ ಹೋಗೋ ಚಾನ್ಸಸ್ ಇದೆ. ಈ ಮುಸ್ಲಿಮ್ನೆಲ್ಲ ವಲಸೆ ಬಾಂಗ್ಲಾದೇಶ ಬಂದಿರೋರು ಅಂತ ಕರ್ನಾಟಕದಲ್ಲೂ ಮಾತಾಡ್ತಾ ಇದ್ದಾರೆ. ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ಬೇರೆ ರೀತಿಯಂತ ಹೊಸ ಡ್ರಾಫ್ಟರ್ ಏನ್ ಮಾಡ್ತಾ ಇದ್ದಾರೆ, ವಲಸೆ ಬಂದಿರೋರ್ನ ಗುರುತಿಸಕ್ಕೆ ಹೇಗೆ ಅಂತ ಹೇಳ್ಬಿಟ್ಟು. ಹೀಗೆ ಕೇಡಿತನದ ಉದ್ದೇಶ ಇಟ್ಕೊಂಡು ಇವರು ಈ ತರ ತಾಂತ್ರಿಕವಾಗಿ ಆಟ ಆಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ನಿಜವಾದ ಪರಿಹಾರ ದೊರಕಬೇಕಾಗಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್ ಎಲ್ಲಾ ಸಮಸ್ಯೆಗಳನ್ನ, ಎಲ್ಲಾ ಸಂಕೀರ್ಣತೆಯನ್ನ ಬಿಡಿಸ್ಬೇಕಾಗಿತ್ತು ಸರಳವಾಗಿ. ಸುಪ್ರೀಂ ಕೋರ್ಟ್ ಆ ಕೆಲಸ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲವನ್ನು ತಗೊಂಡು ಹೋಗ್ಬಿಟ್ಟು ಚುನಾವಣಾ ಆಯೋಗಕ್ಕೆ ಕೊಟ್ಬಿಟ್ಟಿದೆ ಜವಾಬ್ದಾರಿಯನ್ನ. SIR ನ ಅದು ಪುರಸ್ಕರಿಸಿದ್ಮೇಲೆ ಸಹಜವಾಗಿ SIR ಅಡಿಯಲ್ಲಿ ನಡೆಯುವಂತ ಎಲ್ಲಾ ಪ್ರಕ್ರಿಯೆಗಳು ಪುರಸ್ಕೃತಗೊಂಡಂಗೆ. ಆಮೇಲೆ SIR ನ ಉದ್ದೇಶವೇ ಪೌರತ್ವವನ್ನು ನಿರ್ಧರಿಸಿರೋದಾಗಿರೋದ್ರಿಂದ ಅದನ್ನ ನೀವು ಕಡೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಮತ್ತೆ SIR ವರ್ಸಸ್ ಪೌರತ್ವ ನಿಂತ್ಕೊಳ್ಳುತ್ತೆ. ಆಗ ಅಂತ ಬಂದಾಗ ನೀವೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ನಲ್ಲಿ ಚುನಾವಣಾ ಆಯೋಗವೇ ಹೇಳಿದೆ, ನಾನು ಪೌರತ್ವವನ್ನ ನಿರ್ಧರಿಸ್ತಾ ಇಲ್ಲ, ನಾವು ಅರ್ಹ ಮತದಾರರು ಯಾರು ಅನ್ನೋದನ್ನ ಮಾತ್ರ ನಾವು ಅದನ್ನ ಮಾಡ್ತಾ ಇದೀವಿ, ಅದು ಆ ಅಧಿಕಾರ ಇದೆ ನಮ್ಗೆ. ಅರ್ಹ ಮತದಾರರು ಅಲ್ಲ ಅವ್ರು ಹೇಳ್ತಿರೋದು, ಇವನು ಸಿಟಿಸನ್ಶಿಪ್ ಅಲ್ವೋ ಹೌದನ್ನೋದಕ್ಕೆ ಪತ್ತೆ ಮಾಡ್ಬೋದು ಅಂತ ಹೇಳ್ತಾ ಇದೆ. ಇಟ್ ಜಸ್ಟ್ ಲೈಕ್ ನಾನು ಪದೇ ಉದಾಹರಣೆ ಕೊಡ್ತಿರುವಂತಹದ್ದು, ಬಲಿಯನ್ನ ತೋಳಗುಂತ ಬಿಡೋದಕ್ಕೆ ಅವಕಾಶ ಕೊಟ್ಟಿದೆ ಅಷ್ಟೇ. ಅಂದ್ರೆ ಇವ್ರು ಅಲ್ಲೋ ಅಂತ ಪತ್ತೆ ಮಾಡ್ತಾರಷ್ಟೇ. ನಿರ್ಧಾರ ಮಾಡಿದ್ರೆ ಗೃಹ ಇಲಾಖೆ ಅದು ಯಾರ ಕೈಯಲ್ಲಿದೆ ನಮ್ಗೆ ಗೊತ್ತಿದೆ. ಸೊ ಇವ್ರು ನಿರ್ಧಾರ ಮಾಡಿದ್ರೆ ಗೃಹ ಇಲಾಖೆಯವ್ರಿಗೆ ಔಟ್ಸೋರ್ಸ್ ಮಾಡ್ದಂಗೆ ಅಷ್ಟೇನೆ. ನಮ್ಮ ಹತ್ರ ಸ್ಟಾಫ್ ಇಲ್ಲಪ್ಪ, ನೀವೇ ಅದನ್ನ ಪತ್ತೆ ಹಚ್ಚಿ ಅಂತ ಔಟ್ಸೋರ್ಸ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ ಅದು ಪರೋಕ್ಷವಾಗಿ ಔಟ್ಸೋರ್ಸ್ ಅಂತ ಒಪ್ಕೊಂಡ್ಬಿಟ್ಟಿದೆ. ಇದು ಔಟ್ಸೋರ್ಸ್ ಮಾಡ್ಬೇಕಾದ್ರೆ ಇದೇ ಚುನಾವಣಾ ಆಯೋಗ ಗೃಹ ಇಲಾಖೆಯಲ್ಲಿ ಇರುವಂತಹ ನೀತಿಗಳನ್ನ ಪಾಲಿಸ್ಬೇಕಾಗತ್ತೆ. ಗೃಹ ಇಲಾಖೆ ನೀತಿಗಳು ಯಾವ್ಯಾವ ರೀತಿ ಅಮೆಂಡ್ಮೆಂಟ್ ಆಗಿದಾವೋ ಯಾರಿಗ್ ಗೊತ್ತಿಲ್ಲ, ಕಾನೂನು ತಜ್ಞ ನಮ್ಗೆ ಹೇಳ್ಬೇಕಾಗತ್ತೆ. ಇದು ಅಷ್ಟು ಸರಳಗೊಳಿಸ್ತಿಲ್ಲ ಅಂತ ನಾನು ಹೇಳ್ತಿರುವಂತದ್ದು. ಸರಳವಾಗಿ ಇಲ್ಲ. ಸುಪ್ರೀಂ ಕೋರ್ಟ್ ಅನ್ನೋದನ್ನ ಸರಳಗೊಳಿಸ್ಬೇಕಾಗಿತ್ತು. ಈಗ ನಾವು ಟೀಕೆ ಮಾಡ್ತಾ ಇದೀವಿ, ಹಂಗಾರೆ ಇದು ಕೇವಲ ಪ್ರವಾಸದ ದಾಖಲೆಯಾಗಿ ಹೋಗಿದೆ ಅಂತ. ಕರೆಕ್ಟ್, ಅದು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಾ ಇದೀನಿ ಬೆಳಗಿಂದ ಈ ತರದ ನಡೆ ಟೀಕಿಸ್ತಾ ಇದ್ದಾರೆ. ಆದ್ರೆ ನಾವು ಟೀಕಿಸೋದಕ್ಕೆ ಮುಂಚೆ ಇದನ್ನ ಕಗ್ಗಂಟು ಮಾಡಿರೋರು ಯಾರು, ಇದನ್ನ ಸಂಕೀರ್ಣಗೊಳಿಸಿರೋರು ಯಾರು? ಈ ಅಮೆಂಡ್ಮೆಂಟ್ ಉಳಿದವಲ್ಲ 2006, 2013, 2015, 2019 ಏನೇನ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದನ್ನ ಮತ್ತೆ ವಿವರವಾಗಿ ನೋಡ್ಬೇಕಾಗತ್ತೆ. ಕಾನೂನಾತ್ಮಕವಾಗಿ ನಮ್ಮನ್ನ ಒಂದ್ ಕಡೆ ಇನ್ನೊಂದ್ ಕಡೆಗೆ ಸಿಕ್ಸುವಂತ ಏನೇನೋ ಪ್ರಕ್ರಿಯೆಗಳು ನಡೆದಿರ್ತವೆ. ಹೀಗಾಗಿ ನಾನು ಸುಪ್ರೀಂ ಕೋರ್ಟ್ ಮೇಲೆ ಜವಾಬ್ದಾರಿ ಯಾಕೆ ಆಗ್ತೀನಂದ್ರೆ, ಈ ಎಲ್ಲಾ ಅಮೆಂಡ್ಮೆಂಟ್ ಗಳನ್ನ ಪರಿಶೀಲನೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡ್ಬೇಕಾಗಿರುವಂತ ಜವಾಬ್ದಾರಿ ಸುಪ್ರೀಂ ಕೋರ್ಟ್ ಮೇಲೆ ಏನಿತ್ತು, ಅದು ತಾತ್ವಿಕವಾಗಿ ಕೊಡ್ಬೇಕಾಗಿತ್ತು. 100 ವರ್ಷಗಳಿಂದ ಬಾಳಿರುವಂತಹ ಬದುಕಿರುವಂತಹ ಇಲ್ಲಿನ ಪ್ರಜೆಗಳಿಗೆ
ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ನಿರ್ಧಾರ ತಗೋಬೇಕಾಗಿತ್ತು. ಅದು ಸುಪ್ರೀಂ ಕೋರ್ಟ್ ಕೂಡ ನಿರ್ಧಾರ ತಗೊಂತಾ ಇಲ್ಲ. ಅದೇ ನನಗಿರುವಂತ ಆತಂಕ. ಯಾಕಂದ್ರೆ ಸರಿ. ಭಾರತದ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕೈ ಕೊಟ್ರೆ, ಕಾರ್ಯಾಂಗ ಕೈ ಕೊಟ್ರೆ, ಅದರ ಲೆಜಿಸ್ಲೇಟಿವ್ ಆರ್ ಎಕ್ಸಿಕ್ಯೂಟಿವ್ ಕೈ ಕೊಟ್ರೆ ನಾವು ಹೋಗುವಂತದ್ದು 3ನೇ ಪಿಲ್ಲರ್ ಆದಂತ ಜುಡಿಷಿಯರಿ. ಆ ಜುಡಿಷಿಯರಿನೇ ನಮಗೆ ಕೈ ಕೊಡುವಂತ ಹಂತದಲ್ಲಿದ್ದಾಗ ಈ ಪೌರತ್ವ ಎನ್ನುವಂಥದ್ದು ಮತ್ತಷ್ಟು ಆಳುವ ಸರ್ಕಾರದ ಕೈಯಲ್ಲಿ ಒಂದು ತನ್ನ ವಿರೋಧಿಗಳನ್ನ, ತನಗೆ ಬೇಡವಾದವರನ್ನ ಹಣಿಯುವ ಅಸ್ತ್ರವಾಗ್ತಾ ಇದೆ. ಹೀಗಾಗಿ ಅದು ಈಗ SIR ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ ಇರುವ 11 ದಾಖಲೆಗಳಲ್ಲಿ 1 ದಾಖಲೆಗಳನ್ನಾದ್ರೂ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆ ದಾಖಲೆಗಳು ಇಲ್ಲದೆ ಇರೋದಕ್ಕೆ ಸಾಧ್ಯ ಇದೆಯಾ ಶ್ರೀಪಾದ್ ಭಟ್ ಅವರೇ? ಅದ್ರಲ್ಲಿ ಪಾಸ್ಪೋರ್ಟ್ ಕೂಡ ಒಂದು. ಆ ದಾಖಲೆಗಳು ನೋಡಿ, ಆ ದಾಖಲೆಗಳಲ್ಲಿ ಮೊನ್ನೆ ನೋಡಿ ಒಂದು ಪಾಸ್ಪೋರ್ಟ್ ಇದೆ. ಪಾಸ್ಪೋರ್ಟ್ ನೀವು ಭಾರತದಾದ್ಯಂತ 140 ಕೋಟಿ ಜನಸಂಖ್ಯೆ ಅಂತಂದ್ರೆ ಅದರಲ್ಲಿ ಅರ್ಹ ಮತದಾರರ ಜನಸಂಖ್ಯೆ ಎಷ್ಟಿದೆ ಅಂತ ಒಂದು ಅಂದಾಜು ಚರ್ಚೆಗೆ ಇಟ್ಕೊಳ್ಳೋಣ. 100 ಕೋಟಿನೋ 95 ಕೋಟಿನೋ ಅರ್ಹ ಮತದಾರರ ಜನಸಂಖ್ಯೆ ಇದೆ ಅಂತಂದ್ರೆ ಅದರಲ್ಲಿ ಪಾಸ್ಪೋರ್ಟ್ ಇರೋರ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇರ್ಬೋದು? ಎಷ್ಟು ಪ್ರಮಾಣದಲ್ಲಿ ಇರುತ್ತೆ? ಒಂದು 10% ಕೂಡ ಪಾಸ್ಪೋರ್ಟ್ ಇರಕ್ಕೆ ಸಾಧ್ಯನೇ ಇರಲ್ಲ ಅಲ್ಲಿ. ಹಂಗಿದ್ಮೇಲೆ ಉಳಿದಂತ 60-70% ಜನಸಂಖ್ಯೆಗೆ ಬೇರೆ ಡಾಕ್ಯುಮೆಂಟ್ ಅಂತ ಹೋಗ್ಬೇಕಾಗತ್ತೆ. ಇನ್ನು ಬೇರೆ ಡಾಕ್ಯುಮೆಂಟ್ ಯಾವುದು? ಜನರಲಿ ಸಿಗುವಂತವು ಕ್ಯಾಸ್ಟ್ ಸರ್ಟಿಫಿಕೇಟ್. ಎಲ್ಲರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತಾರ? ಗೊತ್ತಿಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಮಾಡಿಸ್ಕೊಂಡಿರೋ ಜನಸಂಖ್ಯೆ ಎಷ್ಟು, ಅದು ಇಲ್ದಿರೋರ್ ಜನಸಂಖ್ಯೆ ಎಷ್ಟು, ಅದ್ರ ಚರ್ಚೆ ನಮ್ಮಲ್ಲಿ ಆಗಿಲ್ಲ, ವಿಶ್ಲೇಷಣೆ ಆಗ್ಬೇಕದು. ಇನ್ನು ಉಳಿದಿರುವಂತದ್ದು ಬರ್ತ್ ಸರ್ಟಿಫಿಕೇಟ್. ಈ ಬರ್ತ್ ಸರ್ಟಿಫಿಕೇಟ್ ನಾನು ಹೇಳ್ದಂಗೆ 1950ರಲ್ಲಿ, 60ರಲ್ಲಿ, 70ರಲ್ಲಿ ಹುಟ್ಟಿರೋ ಆ 3 ದಶಕ ಹುಟ್ಟಿರೋ ಯಾರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರೋ ಸಾಧ್ಯತೆಗಳೇ ಇಲ್ವೇ ಇಲ್ಲ. ಹೀಗಾಗಿ ಅವರಿಗೆ ಆ ಡಾಕ್ಯುಮೆಂಟ್ ನ ಪ್ರೊಡ್ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಇನ್ನು ಉಳಿದಿರುವಂತದ್ದು SLC ಮಾರ್ಕ್ಸ್ ಕಾರ್ಡು. ನೀವು ಇತ್ತೀಚಿನ ಒಂದು ನ್ಯಾಷನಲ್ NFS ನ ಒಂದು ಏನ್ ಸರ್ವೆ NFS 6 ನ ಒಂದು ಸಮೀಕ್ಷೆ ಬಿಡುಗಡೆ ಆಗಿದೆ. ಅದ್ರಲ್ಲಿ ನೋಡಿ 40% ಗಿಂತ ಕಡಿಮೆ ಗ್ರಾಮೀಣ ಭಾಗದ ಮಹಿಳೆಯರು SLC ಪಾಸ್ ಮಾಡಿದ್ದಾರೆ. ಅಂದ್ರೆ 40% ಗಿಂತ ಕಡಿಮೆ. ಅಂದ್ರೆ ಉಳಿದ 60% ಹೆಣ್ಮಕ್ಳು, ಗ್ರಾಮೀಣ ಹೆಣ್ಮಕ್ಳು SLC ಪಾಸ್ ಆಗಿಲ್ಲ. ಇನ್ನು ಪುರುಷರ ಪ್ರಮಾಣ 10% ಜಾಸ್ತಿ ಇದೆ. ಅಂದ್ರೆ 50ರಿಂದ 60% ಜನಸಂಖ್ಯೆ SLC ಪಾಸ್ ಆಗಿಲ್ಲ. ಅವ್ರ ಹತ್ರ SLC ಮಾರ್ಕ್ಸ್ ಕಾರ್ಡ್ ಇರೋದಿಲ್ಲ. ನೀವು ನೋಡಿ, ಯಾವ್ಯಾವ ಡಾಕ್ಯುಮೆಂಟ್ಗಳು ಸುಲಭವಾಗಿ ಸಿಗ್ಬೇಕಾಗಿರುವಂತವು ಅವು ಯಾವು ಒಂದೊಂದು ವರ್ಗಕ್ಕೆ ಇರೋದಿಲ್ಲ. ಇಲ್ಲಿಗೆ ನಮ್ಮ ಹಿತಾಸಕ್ತಿ ಬರುವಂತವ್ರು ಗ್ರಾಮೀಣ ಭಾಗದಲ್ಲಿರುವಂತವ್ರು, ಕೂಲಿ ಕಾರ್ಮಿಕರು, ಆದಿವಾಸಿಗಳು, ಅಲೆಮಾರಿಗಳು, ದಲಿತ ಸಮುದಾಯದವರು, ಇಂಥ ಪಟ್ಟಿ ಇವರ ಜನಸಂಖ್ಯೆ 60% ಇರೋದ್ರಿಂದ ಇದು ಯಾವ ದುಷ್ಪರಿಣಾಮ ಬೀರುತ್ತೆ ಅಂತಾನೆ SIR ಡಾಕ್ಯುಮೆಂಟ್ ಬಗ್ಗೆ ನಾವು ಮಾತಾಡ್ತಿರುವಂತದ್ದು. ಸರಿ ಸರಿ ಸರಿ. ಶ್ರೀಪಾದ್ ಭಟ್ ಅವ್ರೆ, ಏನಾದ್ರು ಪಾಯಿಂಟ್ಸ್ ಇದ್ರೆ ಲಾಸ್ಟಿಗೆ ಹೇಳ್ಬಿಡಿ, ಮುಂದಿನ ವಿಚಾರಕ್ಕೆ ಹೋಗ್ಬಿಡೋಣ ನಾವು. ಇಲ್ಲ, ಇಷ್ಟೇನೆ ಇದೆ ಈ ಪೌರತ್ವದ ಬಗ್ಗೆ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ವಿಚಾರದ ಗಂಭೀರತೆಯನ್ನ, ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರತಕ್ಕಂಥ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಇವೆಲ್ಲ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು. 77 ವರ್ಷ ಆದ್ಮೇಲೆ ಇವತ್ತೇ ನಾವು ಪೌರತ್ವವನ್ನು ನಿರ್ಧರಿಸುವುದಕ್ಕೆ ಡಾಕ್ಯುಮೆಂಟ್ ಯಾವ್ದಂತ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಯಾವ ದುರಂತದಲ್ಲಿ ಇದೀವಿ ಹೇಳಿ? ಅದನ್ನ ದಟ್ ಇಸ್ ದ ಬಿಗ್ಗೆಸ್ಟ್ ಫ್ಲಾ. ಇದು ಭಯಂಕರ ದಿನಗಳಿಗೆ ಹೋಗ್ತಾ ಇದೆ. ಇದು ಡೆಮೋಕ್ರಸಿ ಅನ್ನುವಂಥದ್ದು ಟೋಟಲಿ ಡಿಸ್ಮೆಂಟಲ್ ಆಗಿ ಹೋಗಿದೆ. ಇದು ಈ 70 ವರ್ಷ ಡಿಸೈಡ್ ಮಾಡ್ಬೇಕಾಗಿಲ್ಲ ನಾವು ಪೌರತ್ವ ನಿರ್ಧರಿಸೋದಕ್ಕೆ. ಆಮೇಲೆ ಇಲ್ಲೊಂದು ಫ್ಲಾ ಇದೆ. ಯಾಕಂದ್ರೆ ಆ ಪೌರತ್ವವನ್ನ ನಕಲಿ ಪೌರತ್ವ ಬರ್ತಾರೆ, ಅವೆಲ್ಲ ಇದಾವೆ. ಅದನ್ನ ಬಗೆಹರಿಸುವ ರೀತಿ ಇದಲ್ಲ. ಈಗ ನೀವು ಇಲ್ಲಿ ಇದು ಒಂದೊಂದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಈ ಪೌರತ್ವದ ಪ್ರಶ್ನೆ VVIP ಗಳಿಗೆ ಬಿಕ್ಕಟ್ಟಾಗೋದಿಲ್ಲ. ನೀವು ಅಕ್ಷಯ್ ಕುಮಾರ್ ಅಂತ ಅವ್ರ ಬಗ್ಗೆ ನೋಡಿದಾರೆ. ಅವ್ರು ಯಾವ್ದೋ ಕೆನಡಾದ ಪ್ರಜೆ ಆಗಿದ್ದಂತೆ, ಅವ್ನು ಇಲ್ಲೇನಿರ್ತಾನೆ ಅಲ್ಲೇನಿರ್ತಾನೆ, ಅವನಿಗೆ ಪ್ರಶ್ನೆ ಆಗೋದಿಲ್ಲ. ಇವೆಲ್ಲವೂ ಮರಳಿ ಬುಡಕ್ಕೆ ಬರುವಂತದ್ದು ಜನಸಾಮಾನ್ಯರಿಗೆ ಮತ್ತು ಬಿಜೆಪಿ ಸರ್ಕಾರ ಯಾರು ತನಗೆ ಬೇಡ ಅಂತ ಅನ್ಕೊಂಡಿರ್ತಾರೆ ಅವರಿಗೆ. ಓಕೆ, ನೋಡೋಣ ಇದರ ಬೆಳವಣಿಗೆಗಳನ್ನ.